ಹಾಂ ಸರ್, ಈಗ ಈ ರಿಕ್ರೂಟ್ಮೆಂಟ್ ಇದರಲ್ಲಿ HK ಮತ್ತು ನಾನ್ HK ವಿಚಾರದಲ್ಲಿ ಏನು ಪ್ರಾಬ್ಲಮ್ ಆಗ್ತಿದೆ ಮತ್ತು ಕ್ಯಾಬಿನೆಟ್ ಸಬ್ ಕಮಿಟಿಯಿಂದ ಏನು ಸಮಸ್ಯೆಗಳಾಗ್ತದೆ? ಹೌದು ಸರ್. ಪ್ರಿಯಾಂಕ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ದಿನಾಂಕ 1-2-2023 ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿಕೊಂಡು ದಿನಾಂಕ 1-2-2023 ದಿನಾಂಕದಲ್ಲಿ ಒಂದು ಸರ್ಕ್ಯುಲರನ್ನು ಕ್ಯಾಬಿನೆಟ್ ಸಬ್ ಕಮಿಟಿಯವರು ಹೊರಡಿಸಿದ್ದಾರೆ ಸರ್. ಆ ಸರ್ಕ್ಯುಲರಲ್ಲಿ ಏನಿದೆ ಅಂತ ಹೇಳಿದ್ರೆ, HK ಭಾಗದ ಅಭ್ಯರ್ಥಿಗಳು ಏನು ನೋಟಿಫಿಕೇಷನ್ ಟೈಮಲ್ಲಿ ಆಯ್ಕೆಗಳನ್ನು ಕೊಟ್ಟಿರ್ತೀರಿ, ಅದನ್ನು ಆಯ್ಕೆಗಳನ್ನು ಪರಿಗಣಿಸದೆ ನೀವು ಮೊದಲು ಅವರನ್ನು ಮಿಕ್ಕುಳಿದ ವೃಂದದ ಹುದ್ದೆಗಳಲ್ಲಿ ಪರಿಗಣಿಸಿ ಅಂತ ಗೈಡ್ಲೈನ್ಸ್ನ ಹೊರಡಿಸ್ಕೊಂಡಿದ್ದಾರೆ. ಮೊದಲಿಗೆ ನಾನು ಹೇಳೋದೇನಪ್ಪ ಅಂತ ಹೇಳಿದ್ರೆ, ಕ್ಯಾಬಿನೆಟ್ ಸಬ್ ಕಮಿಟಿ ಅವರಿಗೆ ಈ ಅಧಿಕಾರವೇ ಇಲ್ಲ. ಇವರು ಸಂವಿಧಾನಿಕ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, 371J ವಿಧಿ ಅನ್ನೋದು ಇದು ಸಂವಿಧಾನಾತ್ಮಕ ವಿಧಿ ಆಗಿರುತ್ತೆ. ಇದು ಈ ವಿಧಿಗೆ ಸಂಬಂಧಪಟ್ಟಂತಹ ಮೂಲ ಗೆಜೆಟ್ ನಿಯಮಗಳನ್ನು ಅಥವಾ ಆದೇಶಗಳನ್ನು ತಿದ್ದುಪಡಿ ಮಾಡಬೇಕಂದ್ರೆ ಅದು ಸೆಂಟ್ರಲ್ ಲೆಜಿಸ್ಲೇಟಿವ್ ಬಾಡಿಯಿಂದ ಬರಬೇಕಾಗುತ್ತೆ. ಇವರು ಕ್ಯಾಬಿನೆಟ್ ಸಬ್ ಕಮಿಟಿ ಜನಪ್ರತಿನಿಧಿಗಳು ಮುಖ್ಯಮಂತ್ರಿಗಳ ಗಮನಕ್ಕೂ ತರದೆ ಮತ್ತು ರಾಜ್ಯಪಾಲರ ಗಮನಕ್ಕೂ ತರದೆ ಇವರು ಮನಸ್ಸಿಗೆ ಇಚ್ಛೆ ಬಂದ ರೀತಿಯಲ್ಲಿ ಹೊಸ ಮಾರ್ಗಸೂಚಿಗಳನ್ನು ಹೊರಡಿಸ್ಕೊಂಡಿರೋಂಥದ್ದು. ಇವರು ಮಾರ್ಗಸೂಚಿ ಹೊರಡಿಸಿರೋದು 2023ರಲ್ಲಿ, ಆದರೆ ಇದನ್ನು ಪೂರ್ವಾನ್ವಯ ಮಾಡ್ತಾ ಇರೋದು 2020, 21, 23 ನೇಮಕಾತಿಗಳಿಗೆ ಪೂರ್ವಾನ್ವಯ ಮಾಡ್ತಾ ಇರೋದ್ರಿಂದ ಉಳಿದ 24 ಜಿಲ್ಲೆಯ ಅಭ್ಯರ್ಥಿಗಳಿಗೆ ಸರ್ಕಾರಿ ಹುದ್ದೆಗಳಿಂದ ಅವರನ್ನು ವಂಚಿತರನ್ನಾಗಿ ಮಾಡ್ತಾ ಇದ್ದಾರೆ ಸರ್. ಏನು ಹೆಂಗೆ ವಂಚನೆ ಸರ್? ರಾಜ್ಯಪಾಲರ ಆದೇಶ ಮತ್ತು ನಿಯಮಗಳ ಪ್ರಕಾರ ಹೈದರಾಬಾದ್ ಕರ್ನಾಟಕದವರಿಗೆ ಅಂತೇಳಿ ಒಂದು ಸಪ್ರೇಟ್ ಕೇಟರ್ ಮಾಡಬೇಕಾಗುತ್ತೆ, ಉಳಿದ ಭಾಗದ ಜಿಲ್ಲೆಯ ಅಭ್ಯರ್ಥಿಗಳಿಗೆ ಅಂತೇಳಿ ಸಪ್ರೇಟ್ ಕೇಟರ್ ಮಾಡಬೇಕಾಗುತ್ತೆ. ಸೊ ಅದೇ ಪ್ರಕಾರ ಎರಡು ಕೇಟರ್ಗಳು ಸಪ್ರೇಟ್ ಆದಮೇಲೆ ರೂಲ್ 4 ಪ್ರಕಾರ ಸಪ್ರೇಟಾಗಿ ಟ್ರೀಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಆಯಾಯ ವೃಂದಗಳಿಗೆ ಆಯ್ಕೆಗಳನ್ನು ತಗೊಂಡು ಆಯಾಯ ವೃಂದದಲ್ಲಿ ಅಭ್ಯರ್ಥಿಗಳನ್ನು ಪರಿಗಣಿಸಬೇಕು ಅನ್ನೋಂಥದ್ದು ಆಕ್ಟ್ ಆ್ಯಂಡ್ ರೂಲ್. ಆದರೆ ಇದಕ್ಕೆ ವಿರುದ್ಧವಾಗಿ ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ ಹೊಸ ಮಾರ್ಗಸೂಚಿಗಳನ್ನು ಹೊರಡಿಸಿದ್ದಾರೆ. ಆ ಹೊಸ ಮಾರ್ಗಸೂಚಿನಲ್ಲಿ ಏನಿದೆ ಅಂತ ಹೇಳಿದ್ರೆ, ಮೊದಲಿಗೆ HK ಭಾಗದ ಅಭ್ಯರ್ಥಿಗಳನ್ನು ಮೆರಿಟ್ ಆಧಾರದ ಮೇಲೆ ಮಿಕ್ಕುಳಿದ ವೃಂದದಲ್ಲಿ ಪರಿಗಣಿಸಿ ಅಂತ ಹೇಳ್ತಾ ಇರುವಂಥದ್ದು. ಆದರೆ ಸೆಲೆಕ್ಷನ್ ಕ್ರೈಟೀರಿಯಾದಲ್ಲಿ ಮೆರಿಟ್ ಒಂದೇ ಮಾನದಂಡ ಅಲ್ಲ, ಎಕ್ಸಿಸ್ಟಿಂಗ್ ರಿಸರ್ವೇಷನ್ ರೂಲ್ಸ್ ಕೂಡ ಮಾನದಂಡ ಆಗಿರುತ್ತೆ. ಎಲ್ಲರೂ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ವಿ. ಮತ್ತು ಇವ್ರು ಕೇಳಿದ್ರೆ ಏನು ಹೇಳ್ತಾ ಇದ್ದಾರೆ ಜನಪ್ರತಿನಿಧಿಗಳು, ಅದು SC/STಗಳ ರಿಸರ್ವೇಷನ್ ಥರ ವರ್ಟಿಕಲ್ ರಿಸರ್ವೇಷನ್ ಅಂತೇಳಿ ಎಲ್ರಿಗೂ ತಪ್ಪಾಗಿ ಅರ್ಥ ಮಾಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ವರ್ಟಿಕಲ್ ರಿಸರ್ವೇಷನ್ ಯಾವುದು ಮತ್ತು ಹಾರಿಜಾಂಟಲ್ ರಿಸರ್ವೇಷನ್ ಯಾವುದು ಅಂತೇಳಿ ಕ್ಲಿಯರ್ ಡೈರೆಕ್ಷನನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ರಾಜೇಶ್ ಕುಮಾರ್ ದರಿಯಾ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ ಅನ್ನೋಂಥ ಕೇಸನ್ನು ನಮ್ಮ ಸ್ಟೇಟ್ ಗೌರ್ಮೆಂಟು 2008ರಲ್ಲಿ ಅಡಾಪ್ಟ್ ಮಾಡ್ಕೊಂಡಿದೆ. ಅದರಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ, ಅಂದರೆ ಕಾಸ್ಟ್ ರಿಸರ್ವೇಷನ್ಸ್ ಮಾತ್ರನೇ SC/ST ರಿಸರ್ವೇಷನ್, OBC ರಿಸರ್ವೇಷನ್ ಮಾತ್ರನೇ ವರ್ಟಿಕಲ್ ರಿಸರ್ವೇಷನ್ನು. ಇನ್ನು ಉಳಿದ ಎಲ್ಲ ರಿಸರ್ವೇಷನ್ಗಳು ಕೂಡ ಹಾರಿಜಾಂಟಲ್ ರಿಸರ್ವೇಷನ್ ಅಂಡರಲ್ಲಿ ಬರಬೇಕಾಗುತ್ತೆ ಅಂತೇಳಿ. ಅಂದರೆ ಯಾವುದೇ ಸ್ಪೆಷಲ್ ರಿಸರ್ವೇಷನ್ ಬಂದರೂ ಕೂಡ ಅದು ಹಾರಿಜಾಂಟಲಲ್ಲಿ ಬರಬೇಕು. ಇಲ್ಲಿ ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ HK ರಿಸರ್ವೇಷನ್ ಅನ್ನೋದು ವರ್ಟಿಕಲ್ ರಿಸರ್ವೇಷನ್ ಆಗೋದಿಲ್ಲ, ಹಾರಿಜಾಂಟಲ್ ರಿಸರ್ವೇಷನ್ ಆಗೋದಿಲ್ಲ. ಅದು ಒಂದು ಸಪ್ರೇಟ್ ಕೇಡರ್ ಆಗುತ್ತೆ. ಆ ಸಪ್ರೇಟ್ ಕೇಡರ್ ಆದಮೇಲೆ ಅದನ್ನು ಮತ್ತೆ ವರ್ಟಿಕಲ್ ಆಗಿ ಹಾರಿಜಾಂಟಲ್ ಆಗಿ ಬೈಫರ್ಕೇಷನ್ ಮಾಡಿ ಆ ಭಾಗದ ಅಭ್ಯರ್ಥಿಗಳಿಗೆ ಹಂಚಿಕೆ ಮಾಡಬೇಕು ಅನ್ನೋಂಥದ್ದು ರೂಲ್ ಇರೋಂಥದ್ದು. ಸೊ ಇವರು ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಈ ರೀತಿ ಮಾಡ್ತಾ ಇರೋದ್ರಿಂದ ಉಳಿದ 24 ಜಿಲ್ಲೆಯ ಅಭ್ಯರ್ಥಿಗಳಿಗೆ ಎಲ್ಲ ನೇಮಕಾತಿಗಳಲ್ಲಿ, ಅಂದರೆ ಸರ್ಕಾರಿ ಹುದ್ದೆಗಳಿಗೋಸ್ಕರ ನಡೆಯುವಂತಹ ಸುಮಾರು 41-43 ಇಲಾಖೆಗಳಿದ್ದಾವೆ. ಅಷ್ಟು ಇಲಾಖೆಗಳಲ್ಲಿ ನಡೆಯುವಂತಹ ನೇಮಕಾತಿಗಳಿಗೆ ಇದು ಅನ್ವಯ ಆಗೋಂಥದ್ದು. ಇದು ಕಳೆದ 10 ವರ್ಷಗಳಿಂದ ಇದೊಂದು ಅಕ್ರಮ ನಡ್ಕೊಂಡು ಹೋಗ್ತಾ ಇದೆ. ಇದನ್ನು ಈಗ ಲೇಟೆಸ್ಟಾಗಿ ಯಾವ ಎಕ್ಸಾಮು ಆಸ್ಪಿರೆಂಟ್ಸಿಗೆ ಈ ಥರ ಸಮಸ್ಯೆ ಇದೆ ಸರ್? ಲೇಟೆಸ್ಟಾಗಿ 2021-22ರಲ್ಲಿ ಸಾಕಷ್ಟು ನೇಮಕಾತಿಗಳು ಬಂತು. ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿ ಬಂತು, ಆಮೇಲೆ RWDSದು ನೇಮಕಾತಿ ಬಂತು, ಅಸಿಸ್ಟೆಂಟ್ ಇಂಜಿನಿಯರ್ದು ನೇಮಕಾತಿ ಬಂತು. ಅದಾದಮೇಲೆ GPSTR ಗ್ರಾಜ್ಯುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟದು 13,000 ರಿಕ್ರೂಟ್ಮೆಂಟ್ ಬಂತು. ಆದರೆ ಈ ಇಷ್ಟು ರಿಕ್ರೂಟ್ಮೆಂಟ್ಗಳಿಗೆ 2023ರ ಸರ್ಕ್ಯುಲರನ್ನು ಪೂರ್ವಾನ್ವಯ ಮಾಡಿದ್ದಾರೆ. ಸೊ ನಾವೆಲ್ಲರೂ ಯೋಚನೆ ಮಾಡಬೇಕು, ಯಾವುದೇ ಕಾನೂನುಗಳನ್ನು ಪೂರ್ವಾನ್ವಯ ಮಾಡಲಿಕ್ಕೆ, ಅಂದರೆ ಇಂದಿನ ರಿಕ್ರೂಟ್ಮೆಂಟ್ಗಳಿಗೆ ಅನ್ವಯ ಮಾಡಲಿಕ್ಕೆ ಕಾನೂನು ಅಡಿಯಲ್ಲಿ ಅವಕಾಶ ಇರೋದಿಲ್ಲ. ಬಟ್ ಇವರು ಅನ್ವಯ ಮಾಡಿದ್ದಾರೆ. ಇದಕ್ಕೆ DPR ಅಧಿಕಾರಿಗಳು ತಮ್ಮ ಕರ್ತವ್ಯ ಲೋಪ ಮಾಡಿಕೊಂಡು ಇದನ್ನು ಎಂಟರ್ಟೈನ್ ಮಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಅವ್ರಿಗೆ ಸೇವಾ ನಿಯಮಗಳು ಹೇಗೆ ಮತ್ತು ಯಾವ್ಯಾವ ನಿಯಮಗಳನ್ನು ಹೇಗೆ ಅಳವಡಿಸಬೇಕು, ಯಾಕೆ ಅಂತೇಳಿ ಎಲ್ಲವೂ ಕೂಡ ರೂಲ್ಸಲ್ಲಿ ಇದ್ದಾಗಲೂ ಕೂಡ ಇವರು ಎಂಟರ್ಟೈನ್ ಮಾಡ್ತಾ ಇದ್ದಾರೆ. ಅಂದರೆ ಜನಪ್ರತಿನಿಧಿಗಳ ಒತ್ತಡಕ್ಕೆ ಒಳಗಾಗಿ ಈ ಥರದೊಂದು ಕೆಲಸ ನಡೀತಾ ಇದೆ ಅಂತೇಳಿ KETನಲ್ಲಿ ಈಗಾಗಲೇ ಕ್ಯಾಬಿನೆಟ್ ಸಬ್ ಕಮಿಟಿಯಿಂದ ಹೊರಡಿಸಿದಂತಹ 1-2-2023 ಸುತ್ತೋಲೆಯನ್ನು ರದ್ದು ಮಾಡಿ ಅಂತೇಳಿ KET ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯು ನಮ್ಮ ಸರ್ಕಾರಕ್ಕೆ ನಿರ್ದೇಶನ ಕೊಟ್ಟಿದೆ. ಆದರೂ ಕೂಡ ಸರ್ಕಾರದವರು ಆ ಬಗ್ಗೆ ಆಗಿರುವಂಥ ತಪ್ಪನ್ನು ತಿದ್ದುಕೊಳ್ಳದೆ ಇವರು ಹೈಕೋರ್ಟ್ಗೆ ಅಪೀಲ್ ಹಾಕಿ ಬಿಟ್ಟಿರೋದ್ರಿಂದ ಸ್ಪರ್ಧಾತ್ಮಕ ಹುದ್ದೆಗಳಿಗೆ ಓದ್ಕೊಳ್ತಂಥ ವಿದ್ಯಾರ್ಥಿಗಳು ಕೋರ್ಟು ಕಚೇರಿ ಅಂತ ಅಲಿಯಂಗೆ ಆಗಿದೆ. ಸೊ ಈ ಸಮಸ್ಯೆಯನ್ನು
ಮುಖ್ಯಮಂತ್ರಿಗಳವರ ಗಮನಕ್ಕೆ ತಂದು ಇದನ್ನು ಬಗೆಹರಿಸ್ಕೊಡ್ಬೇಕಂತೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಜನಪ್ರತಿನಿಧಿ ಅಂದರೆ ಯಾರು ಜನಪ್ರತಿನಿಧಿಗಳು ಪರ್ಟಿಕ್ಯುಲರ್ ಆಗಿ ಏನಾದ್ರು ಒತ್ತಡ ಇರತಕ್ಕಂಥದ್ದು? ಸರ್, ಈಗ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡ್ಕೊಂಡಿರುವಂಥದ್ದು ಪ್ರಿಯಾಂಕ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ. ಸೊ ಪ್ರಿಯಾಂಕ್ ಖರ್ಗೆ ಅವರನ್ನು ಒಳಗೊಂಡಂತೆ ಅನೇಕ ಜನಪ್ರತಿನಿಧಿಗಳು ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ ಇರ್ತಾರೆ. ಅದು ಯಾರ್ಯಾರಿದ್ರೆ ಕ್ಯಾಬಿನೆಟ್ ಸಬ್ ಕಮಿಟಿ ಅಂತೇಳಿ ಹೊರಗಡೆ ತರೋದಿಲ್ಲ. ಮತ್ತು ಇವರು ತಂದಂತಹ ಸುತ್ತೋಲೆಗಳು ಏನಿದ್ದಾವೆ ಅದಕ್ಕೆ ಆಕ್ಷೇಪಣೆಗೆ ಕಾಲಾವಕಾಶವೂ ಕೊಡೋದಿಲ್ಲ. ಇದರಿಂದ ಯಾವುದೇ ಹೊಸ ನಿಯಮಗಳನ್ನು ನೀವು ಜಾರಿ ಮಾಡೋದಾದರೆ ಹೊಸದಾಗಿ ಅದರಿಂದ ಬಾಧಿತರಾಗುವಂತಹ ಅಭ್ಯರ್ಥಿಗಳಿಂದ ನೀವು ಆಕ್ಷೇಪಣೆಗಳನ್ನು ತಗೋಬೇಕಾಗುತ್ತದೆ. ಇದು ನಿಯಮಗಳು. ಆದರೆ ನೀವು ಯಾವುದೇ ಆಕ್ಷೇಪಣೆಗಳಿಗೆ ಅವಕಾಶನೇ ಕೊಡದ ಏಕಾಏಕಿ ಈ ಸರ್ಕ್ಯುಲರ್ಗಳನ್ನ ಮನಸ್ಸಿಗೆ ಇಚ್ಛೆ ಬಂದ ರೀತಿಯಲ್ಲಿ ಪೂರ್ವಾನ್ವಯ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ಇದೆ? ಸೊ ಇದ್ರ ಬಗ್ಗೆ ಅದು ರಾಜ್ಯಪಾಲರು ಹೊರಡಿಸಿರುವಂಥ ಕಾಯ್ದೆ ಮತ್ತು ನಿಯಮಗಳಿಗೆ ವಿರುದ್ಧವಾಗಿದೆ. ಅವ್ರ ಗಮನಕ್ಕೂ ತಂದಿಲ್ಲ ನೀವು, ಮತ್ತು ಕ್ಯಾಬಿನೆಟಲ್ಲೂ ಡಿಸ್ಕಷನ್ ಮಾಡಿಲ್ಲ. ಏಕೈಕಿ ಕ್ಯಾಬಿನೆಟಲ್ಲಿ ನೀವು ಚರ್ಚೆ ಮಾಡೋದಕ್ಕೆ ಇದು ಕೇವಲ ಯಾವುದೋ 7 ಜಿಲ್ಲೆಗೆ ಸಂಬಂಧಪಟ್ಟಿದ ವಿಚಾರ ಅಲ್ಲ. ಇದು ಒಟ್ಟು ಮೀಸಲಾತಿಗೆ ಸಂಬಂಧಪಟ್ಟಿರೋ ವಿಚಾರ ಆಗಿರೋದ್ರಿಂದ, ಒಟ್ಟು ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಿರೋ ವಿಚಾರ ಆಗಿರೋದ್ರಿಂದ ನೀವು ಕ್ಯಾಬಿನೆಟ್ ಸಬ್ ಕಮಿಟಿಯವರು ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಿರೋ ವಿಚಾರದಲ್ಲಿ ನೀವು ಹೆಂಗೆ ತೀರ್ಮಾನ ತಗೊಳ್ತೀರಿ? ಸೊ ನೀವು ತಗೊಂಡಂಥ ತೀರ್ಮಾನ ಇದು ಸರಿ ಇದೆಯೋ ಇಲ್ವೋ ಅಂತೇಳಿ ನೀವು ಕ್ಯಾಬಿನೆಟಲ್ಲಿ ಡಿಸ್ಕಷನ್ ಮಾಡಿದ್ದೀರಾ? ಮಾಡಲಿಲ್ಲ. ಸೊ ಈ ರೀತಿ ಮಾಡದೆ ಏಕಾಏಕಿ ನೀವು ತಗೊಬಂದ್ಬಿಟ್ಟು ಅದು 2023ರಲ್ಲಿ ಸುತ್ತೋಲೆಯನ್ನು ತಂದು 2020, 21, 22ರಲ್ಲಿ ಬಂದಂಥ ನೇಮಕಾತಿಗಳಿಗೆ ಪೂರ್ವಾನ್ವಯ ಮಾಡಿರೋದು ಎಷ್ಟು ಮಟ್ಟಿಗೆ ಸರಿ? ಹೆಸರು ಮತ್ತು ಸರ್, ನನ್ನ ಹೆಸರು ಅರ್ಜುನ್ ಅಂತೇಳಿ. ನಾನು ಇದನ್ನು ಕಳೆದ 6 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀನಿ. ಸರ್ಕಾರ ಏನು ಕ್ಯಾಬಿನೆಟ್ ಸಬ್ ಕಮಿಟಿಗಳ ಮುಖಾಂತರ ಅಕ್ರಮವಾಗಿ ಸುತ್ತೋಲೆಗಳನ್ನು ಹೊರಡಿಸ್ಕೊಂಡು HK ಭಾಗದವರಿಗೆ ಸಂವಿಧಾನ ಅವಕಾಶ ಮಾಡಿಕೊಟ್ಟಿರುವಂಥ ಅವಕಾಶಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಅವಕಾಶ ಮಾಡಿಕೊಟ್ಟು ಉಳಿದ 24 ಜಿಲ್ಲೆಯ ಅಭ್ಯರ್ಥಿಗಳಿಗೆ ಸರ್ಕಾರಿ ಹುದ್ದೆ ಪಡೆಯುವ ಅವಕಾಶನ ವಂಚಿತರನ್ನಾಗಿ ಮಾಡ್ತಾ ಇದ್ದೀರಿ ಅಂತೇಳಿ ಸರ್ಕಾರಕ್ಕೆ ಪದೇ ಮನವಿಗಳನ್ನು ಕೊಟ್ಟಿದ್ದೀನಿ. ಮನವಿ ಕೊಟ್ಟಾಗಲೆಲ್ಲ ಒಂದೊಂದು ನೇಮಕಾತಿಗೆ ಒಂದೊಂದು ಸುತ್ತೋಲೆಯನ್ನು ಹೊರಡಿಸ್ಕೊಂಡಿದ್ದಾರೆ ಹೊರತು ಇದು ಆಗಿರುವಂಥ ತಪ್ಪನ್ನು ಸರಿಪಡಿಸೋ ಪ್ರಯತ್ನ ಮಾಡಿಲ್ಲ. ಈಗಲಾದರೂ ಎಚ್ಚೆತ್ತುಕೊಂಡು ಇದನ್ನು ಸರಿಪಡಿಸಬೇಕಂತೇಳಿ ನಾನು ಮನವಿ ಮಾಡ್ಕೊಳ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು.